ಸುಮ್ಮನೆ ಅವಾಗ್ಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಏನ್ ಮಾಡ್ತಿದ್ಯಾ? ರಾಯಭಾರ, ನೀವು ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದೀರೋ ಅಂತ ಕೇಳೋಣ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ ಜೊತೆ ಹೇಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ನಾನು ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ನೀವು ಈ ಸೂರಜ್ಗೆ ಹೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಸುಮಾ ಒಂದ್ ನಿಮಿಷ. ನಿಮ್ಗೆ ಇವನ್ ಯಾರು? ಯಾಕೆ ಬಂದು ನನ್ನನ್ನ ಯಾಕೆ ಹಿಕ್ಕಾಡ್ತಾ ಇದ್ದಾನೆ? ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ? ನನಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಸಿಗೇನಾದ್ರೂ ಒಂದು ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ಸು ಕೊಟ್ಟ ಹಾಗೆ. ಮನಸ್ಸು ನಂಗೆ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ಓಯ್, ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ ಓ, ನನಗೊಬ್ಬನಿಗೂ ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು? ವಾವ್, ಸಾಕು, ಸುಮ್ಮನೆ ಇದೆ. ಬಚ್ಚಿಟ್ಕೊ ಕಾಣಬೇಡ. ಹುಡುಕ್ತಿರೋದು ನೋಡೆ, ಸ್ವಲ್ಪ ಮಜಾ ತಗೊಳ್ಳೋಣ. ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದೇನೋ ಗೊತ್ತಿಲ್ಲ. ಚಿಕ್ಕವನಿಂದ ಅನಾಥನಾಗಿ ಬೆಳೆದಿರೋದ್ರಿಂದ ಸ್ವಲ್ಪ ರಫ್ ಅಂಡ್ ಟಫ್. ಈ ಪ್ರೀತಿ ಪ್ರೇಮ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಐ ಥಾಟ್ ದಿಸ್ ವಾಸ್ ದ ರೈಟ್ ಥಿಂಗ್ ಟು ಗಿವ್ ಯು. ದಿಸ್ ಇಸ್ ಫಾರ್ ಮೈ ಲವ್. ದಿಸ್ ಇಸ್ ಫಾರ್ ಯು. ಹೇಗಿದೆ? ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ವರ್ತ್ 2.5 crores. Okay. See you. ಎಕ್ಸ್ಕ್ಯೂಸ್ ಮೀ. ನನಗೆ ನಮ್ಮೆಲ್ಲ ಶಾಸ್ತ್ರ ಸಂಪ್ರದಾಯನು ತುಂಬಾ ಚೆನ್ನಾಗಿ ಗೊತ್ತು. ಚಿಕ್ಕ ಹುಡುಗನಿಂದಾನು ಅಪ್ಪ ಅಮ್ಮನ ನೆರಳಲ್ಲಿ ಬಹಳ ಸ್ಮೂತ್ ಆಗಿ ಬೆಳೆದವನು ನಾನು. ನನಗೆ ಭಾವನೆಗಳು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತು ನನ್ನ ಜೊತೆ ಯಾವಾಗಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೀವು ಗೊತ್ತು, ನಿಮ್ ಮನಸ್ಸು ಚೆನ್ನಾಗಿ ಗೊತ್ತು. ಇದು ನಿಮ್ ಮನಸ್ಸು. ಏನಿದೆ ಇದರಲ್ಲಿ? ನಿಮ್ ಮನಸ್ಸಿಗಾಗೋ ಆನಂದ. ರೀ ಸುಮಾ, ನಿಮ್ 2.5 ಕೋಟಿ ಪ್ರೀತಿ ಕೆಳಗ್ ಬಿದ್ದಿದೆ, ಎತ್ಕೊಂಡು ಹೋಗಿ. ದುತ್ಯಂತ್ ಮತ್ತು ತುಮ. ಓ ನಮಸ್ಕಾರ ಸರ್. ಸರ್ ಸರ್, ಎಂತ ನೀವು ಇಲ್ಲಿ? ಬಾಂಬ್ ಬಿಡಕ್ ಬಂದಿದ್ದೀನಿ.
ಬಾಂಬೆಲಕ್ಕೆ ಟ್ರೈನಲ್ಲಿ ಬಂದ್ಲ ಹೆಂಗೋ ನಂಬಕ್ಕಾಗಲ್ಲ ಸೈಡ್ ನೋಡಿದ್ಲೆ ಆಲ್ಡಿ ಅಕ್ಕಿ ಇಲ್ಲಂಗ ಅವನೇ ಲಾ 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 ಪುರೋಹಿತ್ರ ನಂಗೊಂದು ಡೌಟು ಏನಯ್ಯ? ಮದುವೆ ಗಂಡು ಈ ಕಡೆ ಕೂತ್ಕೋಬೇಕಾ ಆ ಕಡೆ ಕೂತ್ಕೋಬೇಕಾ? ಇಲ್ಲಿ ಪುರೋಹಿತ ಯಾರು, ನಾನಾ ನೀನಾ? ನೀವೇ. ಮತ್ತ್ಯಾಕಯ್ಯ ಡೌಟು? ನಂತರ ಅವರು ನಿಮ್ಮನ್ನ ಅಡಿಗೆ ಭಟ್ಟ ಅಂತ ತಿಳ್ಕೊಂಡಿರ್ಬೇಕು. ಸರ್, ನನಗೆ ನಿಮ್ಮ ಹತ್ರನೂ ಒಂದು ಡೌಟ್ ಇದೆ. ತುಂಬಾ ಸಾಫ್ಟ್ ಆಗಿ ಮಗುವಿನ ಮನಸ್ಸಿರೋ ಮುದ್ದಾದ ಸೌಂದರ್ಯವತಿನ ಮದುವೆ ಆಗಕ್ಕೆ ನೀವು ಪುಣ್ಯ ಮಾಡಿದ್ರು, ಇಲ್ಲ ಟಫ್ ಆಗಿ ಡೈನಮಿಕ್ ಪರ್ಸನಾಲಿಟಿ ಇರೋ ನಿಮ್ಮನ್ನ ಮದುವೆ ಆಗಕ್ಕೆ ಸುಮಾ ಪುಣ್ಯ ಮಾಡಿದ್ರು ಸರ್? ನಾನೇ ಪುಣ್ಯ ಮಾಡಿದ್ದೆ. ನಾನ್ ನಂಬಲ್ಲ ಸರ್. ವಿಷಯ ಇದೆ ಸರ್. ಸುಮಾ ಅವ್ರನ್ನ ಫಸ್ಟ್ ಟೈಮ್ ಟ್ರೈನ್ ನಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗ್ಬಿಟ್ಟಿದ್ದೆ. ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಶೀ ಇಸ್ ಎಂಗೇಜ್ಡ್ ಅಂತ. ಅವ್ರು ಎಂಗೇಜ್ ಆಗಿದ್ರೆ ಏನಂತ ನಾವು ಖಾಲಿ ಇದೀವಲ್ಲ, ಟ್ರೈ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್, ಶೀ ಇಸ್ ಎಂಗೇಜ್ ಟು ASP ದುಷ್ಯಂತ್ ಅಂತ. ನಿಮ್ ಹೆಸರು ಕೇಳಿದ ತಕ್ಷಣ ನಾನೆಲ್ಲಿ ಡೈನಮಿಕ್ ಪರ್ಸನಾಲಿಟಿ ASP ದುಷ್ಯಂತ್ ಎಲ್ಲಿ ಅಂತ ನನ್ನ ನಿರ್ಧಾರನ ಚೇಂಜ್ ಮಾಡ್ಬಿಟ್ಟೆ ಸರ್. ಸೊ ನನ್ನಂತವನ್ಗೆ ನೀವು ಗ್ರೇಟ್ ಆಗೋದಾದ್ರೆ ಸುಮಾ ನಿಮ್ಮನ್ನ ಮದುವೆ ಆಗ್ತಿರೋದು ಸುಮಾ ಮಾಡಿರೋ ಪುಣ್ಯ ಅಲ್ವಾ ಸರ್? ನೋಡಯ್ಯ, ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಹೆಣ್ಣನ್ ಕರ್ಕೊಂಡ್ ಬಾರಯ್ಯ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಪುರೋಹಿತ್ರೆ, ನೀವು ರೆಡಿನಾ? ಅಯ್ಯ, ನಾವು ರೆಡಿ ಆದ್ಮೇಲೆ ಹೆಣ್ಣನ್ ಕರ್ಸ್ಕೊಳ್ಳೋದು. ಓಕೆ, ಹಾಗಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಯ್, ಇನ್ನೂ ಹುಡುಗಿ ರೆಡಿ ಆಗಿಲ್ವಾ? ಇಷ್ಟೊಂದು ಜನ ಹುಡುಗಿರಿದ್ದೀರಾ? ಓಕೆ ಓಕೆ, ನಡ್ರಿ, ಪುರೋಹಿತ್ರ ಕರಿತಿದ್ರ. ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ. ಏನೋ ಕಡಿಮೆ ಆಗಿದೆಯಲ್ಲ. ಈಗ ಕರೆಕ್ಟ್ ಆಗಿದೆ. ಓಡೋಣ. ಏನು? ಲೇ ಚಿಪ್ಪೋತಾಮ. ಹಲೋ, ನನ್ ಮದ್ವೆ ಮುಹೂರ್ತಕ್ಕೆ 10 ನಿಮಿಷ ಮಾತ್ರ ಇರೋದು. ಹಲೋ, ನಿಮ್ ಲೈಫ್ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ. ಯೋಚನೆ ಮಾಡಿ. ಸುಮಾ, ಎಷ್ಟೊತ್ತು ರೆಡಿ ಆಗೋದಿಕ್ಕೆ? ಮುಹೂರ್ತ ಟೈಮ್ ಆಯ್ತಲ್ಲಪ್ಪ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್, ನಿಮ್ ಜೀವನ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇರೋದು. ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳ್ತಿದ್ದೀನಿ. ಈ ಹುಡುಗಿರ ಅಲಂಕಾರಕ್ಕೆ ನಿಂತು ಬಿಟ್ರೆ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಟೈಮ್ ತಗೋತಾರೆ ಅಂತ. ನೋಡಿ, ಬನ್ರಿ, ಹೋಣ, ಟೈಮ್ ಆಯ್ತು. ಬನ್ನಿ 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 ಬನ್ನಿ. MLA ಶ್ರೀನಿವಾಸ್ ಅವ್ರು ಬಂದಿರಂತೆ, ಬಾ ಬೇಗ ಬಾರಮ್ಮ ನೀನು. ನೀವು ನಡ್ರಿ, ನೀವು ನಡ್ರಿ. MLA ಶ್ರೀನಿವಾಸ್ ಅವ್ರು ಬಂದಿದ್ರಂತೆ, ಅಕ್ಷತೆ ಹಾಕಕ್ ಬನ್ನಿ. ಯಮದಲ್ಲಿ ಮೈಲಿ ಯಾಕೆ ಬಂದಪ್ಪ? ನನ್ನೇನು ಹೋಲ್ತಾವನೆ. ನಮಸ್ಕಾರ ಸರ್. ಏನು ಮಾತಾಡ್ತಿಲ್ಲ ಸಾ? ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ನಾನೊಂದು ಕೇಳಲ್ಲ, ಇವನೊಂದು ಹೇಳ್ತಾನೆ. ಸರ್, ನೀವೇನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ. ಮದ್ವೆ ಮಾಡ್ಕೊಳ್ತಿದ್ದಾನೆ. ಸರ್, ತಮಾಷೆ ಮಾಡ್ಬೇಡಿ ಸರ್, ನೀವು ತುಂಬಾ ಸೀರಿಯಸ್ ಅಂತಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದೇನು ಗೊತ್ತಾ ಸರ್, ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡ್ನೋ ಇಲ್ಲ ಇವನೇ ಗುದ್ದಿ ಗಾಯ ಮಾಡೋದು? ಏನಪ್ಪ ಮಾಡೋದು? ನಮಸ್ಕಾರ ಸರ್, ನಾನಾ ಬಂದೆ ಇಲ್ಲಿ. ಎತ್ಕೆ ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಯಾಕೆಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ದುಷ್ಯಂತ್ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ ನ ನಿಮ್ಗೆ ಕೊಟ್ರು. ನೀವು ಅಟ್ಲೀಸ್ಟ್ ಒಂದು ರೋಸ್. ದುಷ್ಯಂತ್ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು. ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ? ನಾನು ಈ ಹೂನ ನಿಮ್ ಮುಡ್ಸ್ಬೇಕಾಗಿಲ್ಲ, ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿ ನಿಮ್ ಮುಡಿ ಸೇರುತ್ತೆ. ಸುಮಾ, ಇನ್ನೂ ಇಲ್ಲೇ ಇದೆಯಲ್ಲಮ್ಮ, ಲೇಟ್ ಆಗುತ್ತೆ ಬಾ. ಲೇಟ್ ಆಯ್ತು, ಹೋಣ ಹೋಣ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗೆ ನಿಮ್ ಮುಡಿ ಸೇರುತ್ತೆ.